ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ತಮ್ಮ ಇಷ್ಟಪಟ್ಟಂತ ಹುಡುಗಿ ಪವಿತ್ರಾಳರಿಗೆ ತಾಳಿ ಕಟ್ಟೆ ಬಿಟ್ರ ದೇವ. ಹಾಗಿದ್ರೆ ಇದಕ್ಕೆಲ್ಲ ಕಾರಣನೇ ತಿಲಕಿ ಮುಂದೆ ನಿಂತು ದೇವ್ ಮತ್ತೆ ಪವಿತ್ರ ಮದುವೆ ಮಾಡಿಸಿಬಿಟ್ರ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವ್ ಯೋಚನೆ ಮಾಡ್ತಾ ಕುಳಿತಿರ್ಬೇಕಾದ್ರೆ ಪವಿತ್ರ ವೇಲ್ ಬಂದು ತಿಲಕ್ ಫೋಟೋ ಹತ್ರ ಇದ್ದಂತ ಪವಿತ್ರ ವೇಲ್ ಬಂದು ದೇವ್ ಹತ್ರ ಬೀಳುತ್ತ. ಆ ಕ್ಷಣನೇ ದೇವ್ ಅನ್ಕೋತಾರೆ ತಿಲಕ್ ಏನೋ ನನಗೆ ಸೂಚನೆ ಕೊಡ್ತಿದ್ದಾನೆ ಅಂತ. ಪವಿತ್ರಗೇನಾದ್ರೂ ಹೆಚ್ಚು ಕಡಿಮೆ ಆಗಿರ್ಬಹುದಾ, ಮೊದಲು ಹೋಗಿ ವಿಚಾರಿಸ್ಕೊಂಡು ಬರ್ಬೇಕು ಅಂತ ಹೇಳಿ ದೇವ್ ಮನೆಯಿಂದ ಹೊರಡ್ತಾರೆ. ಹೊರಡ್ಬೇಕಾದ್ರೆ ತಾತ ಕೂಡ ನಾನು ಕೂಡ ಬರ್ತೀನಿ, ಪವಿತ್ರನ ನೋಡಕ್ ಹೋಗ್ತಿದ್ಯಾ ಅಂದಾಗ, ಹೌದು ತಾತ ಪವಿತ್ರಗೇನೋ ಆಗಿರ್ಬಹುದು ಅಂತ ಹೇಳಿ ಕಾತರಿಕೆ ಶುರುವಾಗಿತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ ಅಂದಾಗ, ಸರಿ ಆಯ್ತು ನಾನು ಕೂಡ ಬಂದು ಹುಡುಗಿಗೆ ಸಮಾಧಾನವನ್ನ ಹೇಳ್ತೀನಿ ಅಂತ ಹೇಳಿ ದೇವ್ ಜೊತೆ ತಾತ ಕೂಡ ಹೊರಟಿದ್ದಾರೆ. ಅತ್ತ ಕಡೆ ಪವಿತ್ರಗೆ ಗೊತ್ತಾಗದೆ ಅವಳ ಮದುವೆ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಆಗಿದೆ. ರಾತ್ರಿನೇ ಮನೋಜ್ ನಮ್ರತಾ ಜೊತೆ ಮಾತಾಡಿದ್ದೆ ತಡ ತಾನು ಹಾಗೆ ಪವಿತ್ರ ಇಬ್ರು ಕೂಡ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರು. ಪವಿತ್ರ ಒಪ್ಕೊಳ್ದೆ ಇದ್ರು ಪರವಾಗಿಲ್ಲ, ಅವಳಿಗೆ ತಾಳಿ ಕಟ್ಬಿಡೋಣ ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿಕೊಂಡ್ರು. ಅದೇ ಕಾರಣಕ್ಕೆ ಅದಕ್ಕೆ ಅಡ್ಡಿಪಡಿಸಬಹುದೇನೋ ಅನ್ಕೊಂಡಂತ ಮನೋಜ್ ರಂಗವ್ರನ್ನ ದೇವಸ್ಥಾನಕ್ಕೆ ಅಂತ ಹೇಳಿ ಕಳಿಸ್ಕೊಟ್ಬಿಡ್ತಾರೆ. ಜೊತೆಗೆ ಇಲ್ಲಿ ತಾತ ಮತ್ತೆ ಸುಮಂತ್ ನನ್ನ ಪ್ರಜ್ಞೆ ತಪ್ಪಿಸಿ ರೂಮಲ್ಲಿ ಕೂಡ ಹಾಕ್ತಾರ. ಅಮ್ಮನ ಸಾಥ್ ಕೂಡ ಸಿಗತ್ತೆ ಮನೋಜ್ಗೆ. ಬೆಳಿಗ್ಗೆ ಆಗ್ತಿದ್ದಾಗೆ ಪವಿತ್ರನ ರೆಡಿ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿ ಜವಾಬ್ದಾರಿಯನ್ನ ಅಮ್ಮನ್ಗೆ ಕೊಟ್ಟು ಮನೋಜ್ ಅಲ್ಲಿಂದ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಜೊತೆ ಹೊರಡ್ತಾರ. ಈ ಕಡೆ ಬೆಳಿಗ್ಗೆ ಆಗ್ತಿದ್ದ ಹಾಗೇನೆ ಆ ಕಡೆ ತಾತ ಮತ್ತೆ ಸುಮಂತ್ ಇನ್ನೂ ಕೂಡ ಎಚ್ಚರ ಆಗಿಲ್ಲ. ಇಲ್ಲಿ ಪವಿತ್ರ ಆಲ್ರೆಡಿ ರೆಡಿ ಆಗಿ ಕುಳಿತುಕೊಂಡಿದ್ದಾರೆ. ಪವಿತ್ರ ಏನಿದು ಅತ್ತೆ, ಪೂಜೆ ಅಂತೀರಾ, ನನ್ನನ್ನು ಈ ರೀತಿ ರೆಡಿ ಮಾಡಿಸಿದ್ರ ಅಂದಾಗ ನನ್ನ ಸುಸಿ ತುಂಬಾ ಮುದ್ದಾಗಿದ್ದಾಳೆ, ದೇವರು ಕೂಡ ನನ್ನ ಸುಸಿಯನ್ನ ನೋಡ್ಲಿ ಅಂತ ಹೇಳಿ ಮನೋಜಮ್ಮ ಹೇಳ್ತಾರೆ. ಆದ್ರೂ ಅತ್ತೆ ದೇವಸ್ಥಾನಕ್ಕೆ ಈ ರೀತಿಯಾಗೆಲ್ಲ ರೆಡಿ ಆಗ್ಬೇಕಾ, ಜೊತೆಗೆ ನೀವು ನಿನ್ನೆ ರಾತ್ರಿನೇ ಹೇಳ್ಬೋದಿತ್ತಲ್ವಾ, ಈ ರೀತಿ ಆಲ್ ಆಫ್ ಎ ಸಡನ್ ಹೇಳ್ತಾ ಇದ್ದೀರಾ ಅಂದಾಗ, ಅಯ್ಯೋ ನಿನ್ನ ಎಪ್ಸಿ ಹೇಳ್ಬೋದಿತ್ತಮ್ಮ, ಸುಮ್ಮನೆ ಯಾಕೆ ನಿನ್ನ ಎಪ್ಸೋದು, ಮಲ್ಕೊಂಡಿದ್ದೆ ಅಲ್ವಾ, ಅದೇ ಕಾರಣಕ್ಕೆ ಬೆಳಿಗ್ಗೆ ಎದ್ದಾಗ ಹೇಳೋಣ ಅಂತ ಅನ್ಕೊಂಡು ನಿನಗೆ ವಿಷಯ ತಿಳಿಸ್ಲಿಲ್ಲ ಅಷ್ಟೇನೆ. ನಿಮ್ಮಪ್ಪ ಆಲ್ರೆಡಿ ಹೋಗಿದ್ದಾನೆ, ನಿನ್ನ ಕರ್ಕೊಂಡು ಬಂದ್ಬಿಡು ಅಂತ ನನಗೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾನೆ, ನಿಂಗೆ ಒಳ್ಳೇದು ಮಾಡಬೇಕು ಅಂತಾನೆ ಪೂಜೆ ಮಾಡಿಸ್ತಿರೋದು ಅಂತ ಹೇಳಿದ್ದೆ. ಪವಿತ್ರನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ರಂಗವರು ದೇವಸ್ಥಾನಕ್ಕೆ ಬಂದಿದ್ದಾರೆ. ಅಲ್ಲಿ ತೀರ್ಥೋದ್ಭವ ಯಾವುದು ಕೂಡ ಕಾಣಿಸ್ತಿಲ್ಲ. ಏನಿದು ಮನೋಜ ಇದೇ ದೇವಸ್ಥಾನ ಅಲ್ವಾ ಹೇಳಿದ್ದು, ಆದರೆ ಎಲ್ಲೂ ತೀರ್ಥೋದ್ಭವ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ. ಪುರೋಹಿತರ ಹತ್ರ ಹೋಗಿ ಇಲ್ಲಿ ಎಲ್ಲಿ ತೀರ್ಥೋದ್ಭವ ಆಗತ್ತೆ ಅಂತ ಕೇಳ್ತಾರೆ. ಏನಪ್ಪ ಮಾತಾಡ್ತಿದ್ಯಾ, ಇಲ್ಲಿ ತೀರ್ಥೋದ್ಭವನ, ನದಿನೇ ಇಲ್ಲ, ತೀರ್ಥೋದ್ಭವ ಎಲ್ಲಿಂದ ಆಗತ್ತೆ, ನಿನ್ನ ಯಾರು ತಪ್ಪು ಅಡ್ರೆಸ್ ಕೊಟ್ಟು ಕಳಿಸಿದ್ದಾರೆ ಅನ್ನಿಸ್ತಿದೆ, ದೇವಸ್ಥಾನಕ್ಕೆ ಹೇಗೂ ಬಂದಿದ್ಯಾ, ದೇವರ ದರ್ಶನ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಈ ಕಡೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ರಂಗ ಅವರು, ಏನಾಯ್ತು ಅಂತ. ಅಷ್ಟರಲ್ಲಿ ಮನೋಜ್ನ ತಂದೆ ಇಲ್ಲಿಗೆ ಬರ್ತಾರೆ. ಬಂದಿದ್ದೆ ರಂಗ ಬಾಯ್ಲಿ, ಅಲ್ಲಿ ಮನೋಜ್ ಮತ್ತೆ ಪವಿತ್ರ ಮದ್ವೆಗೆ ಎಲ್ಲಾ ರೀತಿ ತಯಾರಿ ಆಗಿದೆ, ಅದಕ್ಕೆ ಅವನು ನಿನ್ನನ್ನ ಪ್ಲಾನ್ ಮಾಡಿ ಇಲ್ಲಿ ಕಳಿಸಿದಾನೆ, ಮೊದಲು ಹೋಗಿ ಮದ್ವೆನ ನಿಲ್ಲಿಸ್ಬೇಕು ಅಂತ ಹೇಳಿ ಮನೋಜ್ನ ಅಪ್ಪ ಬಂದು ರಂಗವನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಅತ್ತ ಕಡೆ ತಾತ ಮತ್ತೆ ಸುಮಂತ್ಗೂ ಕೂಡ ಎಚ್ಚರ ಆಗತ್ತೆ. ಇಬ್ರು ಕೂಡ ಅಚ್ಚರಿ ಆಗ್ತದೆ. ಇಷ್ಟೊತ್ತಾದ್ರೂ ನಾವು ಹೀಗೆ ಮಲ್ಕೊಳ್ಳೋದಕ್ಕೆ ಸಾಧ್ಯ, ರಾತ್ರಿ ಯಾರೋ ಬಂದು ಪ್ರಜ್ಞೆ ತಪ್ಪಿಸ್ದಾಗಿತ್ತಲ್ಲ, ಹಾಗಿದ್ರೆ ನಿಜಕ್ಕೂ ಏನಾಗಿರಬಹುದು ಅಂತ ಅನ್ಕೊಂಡಿದ್ದೆ. ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ, ಬಟ್ ಡೋರ್ ಓಪನ್ ಆಗೋದಿಲ್ಲ. ಓಪನ್ ಆಗದೆ ಇದ್ದಾಗ ಗೊತ್ತಾಗ್ಬಿಡತ್ತೆ ಖಂಡಿತ ನಾವು ಅನ್ಕೊಂಡಾಗ ಏನೋ ಅನಾಹುತ ಆಗಿದೆ, ಮನೋಜ್ ಏನೋ ಮಾಡಿರ್ಬೋದು ಅಂತ. ಪವಿತ್ರಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡತ್ತೆ, ಅವಳ ಬದುಕಲ್ಲಿ ಏನಾದ್ರೂ ಆಟ ಆಡ್ತಿದ್ದಾನ ಅಂತ ಹೇಳಿ ಭಯ ಕೂಡ ಶುರುವಾಗುತ್ತೆ. ಹೇಗಾದ್ರೂ ಮಾಡಿ ಡೋರನ್ನ ಹೊಡೆದೇ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಇಬ್ರು ಡಿಸೈಡ್ ಮಾಡ್ಕೋತಾರೆ. ಕೊನೆಗೂ ಡೋರನ್ನ ಹೊಡೆದು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗ್ತಿದ್ದಾಗೆ ಜನ ಬಂದಿದೆ, ಏನಿದು ನೀವಿನ್ನೂ ಇಲ್ಲೇ ಇದ್ದೀರಾ, ನಿಮ್ಮ ಮೊಮ್ಮಗಳು ಮದುವೆ ನಡೀತಿದ್ಯಲ್ಲ ಅಲ್ಲಿ ಮನೋಜ್ ಜೊತೆ, ನೀವ್ ಹೇಗೆ ಇನ್ನೂ ಈ ರೀತಿ ಇರೋಕ್ ಸಾಧ್ಯ, ಇಲ್ಲಿ ಮೊದಲು ಹೋಗಿ ಮದುವೆಗೆ ತಡ ಆಗ್ತದೆ ಅಂತ ಹೇಳ್ತಾರ. ನನ್ನ ಮೊಮ್ಮಗಳು ಮದುವೆನ ಅಂದಾಗ, ಹೌದು ಮನೋಜನೇ ಬಂದು ನಮ್ಮ ಹತ್ರ ಹೇಳಿದ್ನಲ್ವಾ ಮದ್ವೆಗೆ ಬನ್ನಿ ದೇವಸ್ಥಾನದಲ್ಲಿ ನಂದು ಪವಿತ್ರ ಮದ್ವೆ ನಡೀತಿದೆ ಅಂತ ಹೇಳಿ ಹೋದಾಗ, ಈ ಕಡೆ ತಾತ ಮತ್ತೆ ಸುಮಂತ್ ನಾವು ಅನ್ಕೊಂಡಾಗೆ ಆಗ್ತದೆ, ಮನೋಜ ಪವಿತ್ರಕ್ಕನ್ ಮದ್ವೆ ಆಗೋದಕ್ಕೆ ಹುನ್ನಾರ ಹಾಕಿದ್ದೆ, ನಮ್ಮನ್ನ ಎಲ್ಲಾರನ್ನೂ ಕೂಡ ಈ ರೀತಿ ಲಾಕ್ ಮಾಡಿದಾನೆ, ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಿಲ್ಲ, ಮೊದಲು ಹೋಗಿ ನಾವು ಈಗಲೇ ಮದ್ವೆಯನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಸುಮಂತ ತಾತನ ಹತ್ರ ಹೇಳ್ತಾರೆ. ಹೌದು ಈಗಲೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಇಬ್ರು ಕೂಡ ಮದ್ವೆ ನಿಲ್ಸೋಕೆ ಅಂತ ಹೋಗ್ತಿದ್ದಾರೆ. ಅದ ಕಡೆ ದೇವ್ ಮತ್ತೆ ತಾತ ಇಬ್ರು ಕೂಡ ಹೊರಟು ಬರ್ತಿದ್ದಾರೆ. ದಾರಿಯಲ್ಲಿ ಇವರಿಬ್ರು ಹೋಗೋದನ್ನ ನೋಡ್ದಂತ ದೇವ್ ಗಾಡಿಯನ್ನ ನಿಲ್ಸಿದ್ದ. ನೀವೇನು ಇಷ್ಟು ಆತಂಕದಲ್ಲಿ ಎಲ್ಲಿ ಹೋಗ್ತಾ ಇದ್ರಾ ಅಂತ ಕೇಳಿದಾಗ, ಸರಿಯಾದ ಸಮಯಕ್ಕೆ ಬಂದ್ರೆ ಅಲ್ಲಿ ನನ್ನ ಮೊಮ್ಮಗಳು ಬದುಕೆ ಹಾಳಾಗ್ತದೆ, ಆ ಮನೋಜ್ ಪವಿತ್ರನ ಮದ್ವೆ ಆಗೋದಕ್ಕೆ ಅಂತ ಹೇಳಿ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದಾನೆ, ನನ್ನ ಮಗ ಅದಕ್ಕೆ ಒಪ್ಕೊಂಡಿದ್ದಾನೋ ಇಲ್ವೋ ಅಂತಾನು ಕೂಡ ಗೊತ್ತಾಗ್ತಿಲ್ಲ, ಆದ್ರೆ ನನ್ನ ಮೊಮ್ಮಗಳು ಏನಾದ್ರೂ ಅವನ ಮದ್ವೆ ಆಗ್ಬಿಟ್ರೆ ಖಂಡಿತ ಅವಳ ಬದುಕೆ ಬರ್ಬಾದ್ ಆಗ್ಬಿಡುತ್ತ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಮದ್ವೆ ನಲಿಬಾರ್ದು ಅಂತ ಹೇಳಿ ತಾತ ಹೇಳ್ತಾರ. ನೀವೇನು ಯೋಚನೆ ಮಾಡ್ಬೇಡಿ, ನಾವು ಬಂದಿದ್ವಲ್ವಾ, ಖಂಡಿತ ಹೋಗಿ ಮದ್ವೆ ನಿಲ್ಸೋಣ ಅಂತ ದೇವ್ ಮತ್ತೆ ತಾತ ಇಬ್ರು ಕೂಡ
ಹೇಳ್ತಾರೆ. ಅಯ್ಯೋ ಇವತ್ತೇನೋ ನೀವು ಮದುವೆ ನಿಲ್ಲಿಸ್ತೀರಾ, ಹಾಗಾದ ಮಾತ್ರಕ್ಕೆ ಆ ಮನುಷ್ಯ ಸುಮ್ಮನೆ ಇರ್ತಾನೆ? ಖಂಡಿತ ಇಲ್ಲ. ನನ್ನ ಮೊಮ್ಮಗಳ ಹಿಂದೆ ಪ್ರತಿದಿನ ಬಂದು ಕಾಡಿ ತೊಂದರೆ ಕೊಡ್ತಾನೆ, ಯಾವ ದಿನ ಏನು ಮಾಡ್ತಾನೋ ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಗಾಬರಿಯಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಾರೆ. ಅತ್ತ ಕಡೆ ದೇವಸ್ಥಾನಕ್ಕೆ ಹೋಗದಂತ ಪವಿತ್ರಾಗೆ ಗೊತ್ತಾಗ್ಬಿಡುತ್ತೆ ನಂದು ಮತ್ತು ಮನೋಜ್ನ ಮದುವೆಗೆ ಎಲ್ಲ ರೀತಿ ತಯಾರಿ ಆಗಿದೆ ಅಂತ. ಅದನ್ನೇ ಪ್ರಶ್ನೆ ಮಾಡ್ತಿದ್ದಾಳೆ ಅತ್ತಿಯನ್ನ. ಏನಿದು ಅತ್ತೆ, ನಂದು ಮತ್ತೆ ಮನೋಜ್ ಮದುವೆನಾ ಇಲ್ಲಿ? ಅದಕ್ಕೆ ನೀವು ನನ್ನ ಕರ್ಕೊಂಡು ಬಂದಿದ್ದ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ನಾನು ಅಪ್ಪನ ಹತ್ರ ಆಲ್ರೆಡಿ ಹೇಳಿದ್ದೀನಿ, ಈ ಮದುವೆ ನನಗೆ ಇಷ್ಟ ಇಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ. ನೀವು ಏನೇ ಮಾಡಿದ್ರು, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಈ ಮದುವೆಗೆ ಆಗೋದಿಲ್ಲ, ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾರು ನಿನ್ನ ಒಪ್ಪಿಗೆ ಕೇಳಿದವರು? ನಿನ್ನ ಒಪ್ಪಿಗೆ ಕೇಳದೆ ಕರ್ಕೊಂಡು ಬಂದಿರೋದಾ? ನಿನ್ನನ್ನು ನನ್ನ ಮಗನ ಕೊಟ್ಟು ಮದುವೆ ಮಾಡಿಸೋಕೆ? ನನ್ನ ಮಗ ನಿನ್ನ ಮದುವೆ ಆಗ್ತಿರೋದಕ್ಕೆ ನೀನು ಪುಣ್ಯ ಮಾಡಬೇಕು. ನಿನ್ನ ಅಪ್ಪಂಗೆ ನಾನು ಚಿಕ್ಕದ್ರಲ್ಲೇ ಹೇಳಿದ್ದೆ, ನೀನೇ ನನ್ನ ಸೊಸೆ ಅಂತ ಹೇಳಿದ್ದೆ. ಪವಿತ್ರನ ಎಳ್ಕೊಂಡು ಬಂದು ಹಸಮಣೆ ಮೇಲೆ ಕೂರಿಸ್ತಾರೆ. ಇಲ್ಲಿ ಹುಡುಗಿಗೆ ಇಷ್ಟ ಇಲ್ಲದೆ ಈ ರೀತಿ ಮದುವೆ ಮಾಡ್ತಿರೋದು ತಪ್ಪಲ್ವಾ ಅಂತ ಒಂದಷ್ಟು ಮಂದಿ ಹೇಳಿದ್ರೆ, ಅವಳ ಮನೋಜ್ ಮದುವೆ ಆಗ್ತಿರೋದೇ ಅವಳ ಪುಣ್ಯ, ಅದೆಲ್ಲಕ್ ದೆವ್ವ ನಮ್ಮ ಊರನ್ನೇ ಕಾಡ್ತದ. ಆದ್ರೆ ನಾವು ಪಾರಾಗಬೇಕು ಅಂದ್ರೆ ಪವಿತ್ರ ಮತ್ತೆ ಮನೋಜ್ ಮದುವೆ ಆಗಲೇಬೇಕು ಅಂತ ಹೇಳಿ ಒಂದಷ್ಟು ಮಂದಿ ಹೇಳ್ತಾರೆ. ಈ ಕಡೆ ಪವಿತ್ರ ಮಾತ್ರ, ನೀವು ಏನೇ ಮಾಡಿದ್ರು ನಾನು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ, ನನ್ನ ಜೀವ ಹೋದ್ರೂ ಕೂಡ ಪರವಾಗಿಲ್ಲ, ನಾನು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅತ್ತ ಕಡೆ ತಾತ ಸುಮಂತ, ದೇವ್ ಮತ್ತೆ ಅವ್ರ ತಾತ ಎಲ್ಲರೂ ಕೂಡ ಬರ್ತಾರೆ. ರೌಡಿಗಳು ಎದುರಾಗಿದ್ದ ತಾತ ಸುಮಂತನ ಎಳ್ಕೊಂಡು ಹೋಗ್ತಾರೆ, ದೇವ್ ತಾತಾಗೆ ಹೊಡೆದು ಬೀಳಿಸ್ತಾರೆ. ಇದರಿಂದ ದೇವ್ ಕೆಂಡಾಮಂಡಲ ಆಗುತ್ತೆ. ಹಿಗ್ಗಾಮುಗ್ಗ ಬಾರಿಸೋಕೆ ಮುಂದೆ ಹಾಕ್ತಾರೆ. ಬಟ್ ಅಷ್ಟರಲ್ಲಿ ತಾತ, ಇದು ದೇವಸ್ಥಾನ, ದಯವಿಟ್ಟು ಇಂಥ ಕೆಲಸ ಮಾಡಬೇಡ ದೇವ್ ಅಂತ ಹೇಳ್ತಾರೆ. ನಂತರ ಇಲ್ಲಿ ದೇವ್ನನ್ನ ಕರ್ಕೊಂಡು ಹೋಗಿ ಗರ್ಭಗುಡಿಯಲ್ಲಿ ನಿಲ್ಲಿಸ್ತಾರೆ ತಾತ. ಅತ್ತ ಕಡೆ ಸುಮಂತ್ ಮತ್ತೆ ತಾತನನ್ನ ತನ್ನ ಕಪಿಮುಷ್ಟಿಗೆ ಮನೋಜ್ ತಗೊಂಡಿದ್ದಾರೆ. ಈ ಕಡೆ ನನ್ನ ಮದುವೆ ಆಗುವುದಿಲ್ಲ ಅಂತ ಹಠ ಮಾಡ್ತಿದ್ದಂತಹ ಪವಿತ್ರ ಮುಂದೆ ತಾತ ಮತ್ತೆ ಸುಮಂತನ್ನ ನಿಲ್ಲಿಸಿ, ಇವರ ಕಥೆಯನ್ನೇ ಮುಗಿಸ್ಬಿಡ್ತೀನಿ, ಆಗ್ಲೂ ನೀನು ನನ್ನ ಮದುವೆ ಆಗಲ್ವಾ ಅಂತ ಕೇಳ್ತಾರೆ. ಇಲ್ಲ, ಅವ್ರಿಗೇನು ಮಾಡಬೇಡ ನೀನು ಅಂತ ಹೇಳಿ ಪವಿತ್ರ ಹೇಳಿದಾಗ, ಏನೂ ಆಗಬಾರ್ದು ಅಂದ್ರೆ ಈಗ ನೀನು ನಾನು ಕಟ್ಟು ತಾಳಿನ ಕಟ್ಟಿಸ್ಕೋಬೇಕಾಗತ್ತೆ, ನನ್ನ ಜೊತೆ ಮದುವೆ ಆಗಬೇಕಾಗತ್ತೆ ಅಂತ ಹೇಳ್ತಾರೆ. ವಿಧಿ ಇಲ್ಲದೆ ತನ್ನ ತಾತ ಮತ್ತೆ ತಮ್ಮನಿಗೋಸ್ಕರ ಇಲ್ಲಿ ಪವಿತ್ರ ಮನೋಜ್ನನ್ನ ಮದುವೆ ಆಗೋದಕ್ಕೆ ಒಪ್ಕೋತಾರೆ. ಈ ಕಡೆ ಇಷ್ಟ ಇಲ್ಲದೆ ಹಾರವನ್ನ ಕೂಡ ಬದಲಾಯಿಸ್ಕೋತಾರೆ. ಈ ಕಡೆ ಮನೋಜ್ ಬಂದು ತಾಳಿಯನ್ನ ಎಲ್ರಿಗೂ ಕೂಡ ತೋರಿಸಿ ತಾಳಿ ಕಟ್ಟಬೇಕು. ಬಟ್ ಅವನು ಕಟ್ಟೋಕೆ ಬರೋಕ್ಕೂ ಮುನ್ನಾನೆ ಇಲ್ಲಿ ಪವಿತ್ರ ಹಿಂಪದಿಯಲ್ಲಿ ಬಂದಂತಹ ದೇವ ತಾಳಿ ಕಟ್ಟೆ ಬಿಡ್ತಾರೆ. ಕೊನೆಗೂ ಕೂಡ ಈ ಕಡೆ ಅಪ್ಪ ಕೂಡ ಬರ್ತಾರೆ. ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಪವಿತ್ರ ಅನ್ಕೊಂಡಿರುವುದು ಮನೋಜ್ ತಾಳಿ ಕಟ್ಟಿದ್ದಾರೆ ಅಂತ, ಆದ್ರೆ ದೇವ್ನನ್ನ ನೋಡ್ತಿದ್ದಾಗೆ ಖಂಡಿತ ರುಚಿಗೆ ಹೇಳ್ತಾರೆ. ಎಲ್ಲರೂ ತನ್ನ ಬದುಕಲ್ಲಿ ಆಟ ಆಡಿದ್ರು ಅಂತ ಹೇಳಿ ಕುಸಿತಕ್ಕೊಳಗಾಗ್ತಾಳೆ. ಆದ್ರೆ ನಿಜಕ್ಕೂ ಇದನ್ನೆಲ್ಲ ಮಾಡಿಸಿದ್ದು ತಿಲಕ್ ಅಂತಾನೆ ಹೇಳ್ಬೋದು. ಅಂದು ತಿಲಕ್ ಕೊಟ್ಟಂತ ಮಾತನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ದೇವ್ ಈ ತೀರ್ಮಾನವನ್ನ ತಗೊಂಡು, ಇಲ್ಲಿ ಪವಿತ್ರ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ, ಅಲ್ಲಿ ತಿಲಕ್ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಈ ಒಂದು ಮದುವೆ ಅನಿವಾರ್ಯವಾಗಿದೆ ಅಂತ ಹೇಳಿ ತಾತ ದೇವ್ಗೆ ಅರ್ಥ ಮಾಡಿಸಿರ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ದೇವ ಪವಿತ್ರ ಕೊರಳಿಗೆ ತಾಳಿಯನ್ನ ಕಟ್ತಾರೆ. ಆದ್ರೆ ಈ ಮದುವೆಯನ್ನ ಒಪ್ಕೊಳ್ಳೋದಕ್ಕೆ ಪವಿತ್ರ ರೆಡಿ ಇಲ್ಲ. ಹಾಗಿದ್ರೆ ಈ ಒಂದು ಮದುವೆಯನ್ನ ಒಪ್ಸೋ ಕೆಲ್ಸಕ್ಕೆ ತಿಲಕ್ಕಿ ಬದುಕಿ ಬರ್ತಾರೆ. ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.